ಘನಾಕೃತಿಗಳು ಎಂಬ 8ನೇ ಅಧ್ಯಾಯದಲ್ಲಿ ನೀವು ಈವರೆಗೆ 5 ವಿಡಿಯೋಗಳನ್ನು ನೋಡಿದ್ದೀರಿ. ಇಂದಿನ ಈ 6ನೇ ವಿಡಿಯೋಕ್ಕೆ ಎಲ್ರಿಗೂ ಹಾರ್ದಿಕವಾದ ಸ್ವಾಗತ. ಕಳೆದ ತರಗತಿಯಲ್ಲಿ ನೀವು ವೃತ್ತ ಪಿರಮಿಡ್ಡಿನ ಕುರಿತು ಕಲಿತಿದ್ದೀರಿ. ಪಾದವು ವೃತ್ತಾಕೃತಿಯಲ್ಲಿರುವ ಪಿರಮಿಡ್ ಅನ್ನು ನಾವು ಸಾಮಾನ್ಯವಾಗಿ ವೃತ್ತ ಪಿರಮಿಡ್ ಅಂತ ಹೇಳುದು. ಒಂದು ವೃತ್ತ ಪಿರಮಿಡ್ ಅನ್ನು ಹೇಗೆ ತಯಾರಿಸಬಹುದು ಅಂತೇಳಿ ನಿಮ್ಗೆ ಗೊತ್ತುಂಟು. ಹೇಗೆ ವೃತ್ತ ಪಿರಮಿಡ್ ಅನ್ನು ತಯಾರಿಸುವುದು? ಒಂದು ಸೆಕ್ಟರ್ ಅನ್ನು ಭಾಗಿಸಿ ನಾವು ವೃತ್ತ ಪಿರಮಿಡ್ ಅನ್ನು ತಯಾರಿಸುವುದು. ಮತ್ತೆ ಪಾದಕ್ಕೊಂದು ವೃತ್ತವನ್ನು ಅಂಟಿಸಿಬಿಟ್ರೆ ವೃತ್ತ ಪಿರಮಿಡ್ ಆಯ್ತು. ಮತ್ತೆ ಇಂದಿನ ತರಗತಿಯಲ್ಲಿ ನೀವು ಕಲಿತ ಇನ್ನೊಂದು ವಿಷಯ, ನಾವು ವೃತ್ತ ಪಿರಮಿಡ್ ಅನ್ನು ತಯಾರಿಸುವಾಗ ಒಂದು ವೃತ್ತದಿಂದ ಒಂದು ಸೆಕ್ಟರ್ ಅನ್ನು ಏನು ಮಾಡಿ ತೆಗಿತೇವೆ, ತುಂಡು ಮಾಡಿ ತೆಗಿತೇವೆ. ಆಗ ಆ ವೃತ್ತದ ತ್ರಿಜ್ಯವೇ ನಾವು ತಯಾರಿಸುವ ಪಿರಮಿಡ್ಡಿನ ಪಾರ್ಶ್ವೋನ್ನತಿಯಾಗಿರ್ತದೆ. ಆ ಒಂದು ವಿಷಯ ತಿಳ್ಕೊಂಡಿದ್ದೀರಿ. ಮತ್ತೆ ವೃತ್ತ ಪಿರಮಿಡ್ಡಿನ ಪಾದದ ತ್ರಿಜ್ಯ ಮತ್ತು ಪಾರ್ಶ್ವೋನ್ನತಿಯೊಳಗೆ ಒಂದು ಸಂಬಂಧ ಉಂಟು. ಏನು ಸಂಬಂಧ ಅದು? ಸೆಕ್ಟರಿನ ಕೇಂದ್ರೀಯ ಕೋನವು 360ರ ಎಷ್ಟು ಭಾಗ ಆಗಿರ್ತದೋ ಪಿರಮಿಡ್ಡಿನ ಪಾದದ ತ್ರಿಜ್ಯವು ಪಿರಮಿಡ್ಡಿನ ಪಾರ್ಶ್ವೋನ್ನತಿಯ ಅಷ್ಟೇ ಭಾಗವಾಗಿರ್ತದೆ ಅಂತ ಕಲ್ತಿದ್ದೀರಿ. ಅದನ್ನು ಬೇಕಾದರೆ ನಮಗೆ ನೆನಪಿಡ್ಲಿಕ್ಕೆ ಸುಲಭ ಆಗೋದಕ್ಕೆ ಬೇಕಾಗಿ ಕೇಂದ್ರೀಯ ಕೋನವನ್ನು ನಾವು ಎಕ್ಸ್ ಅಂತ ತಗೊಳ್ಳುವ, ಪಾದದ ತ್ರಿಜ್ಯವನ್ನು, ಪಿರಮಿಡ್ಡಿನ ಪಾದದ ತ್ರಿಜ್ಯವನ್ನು R ಮತ್ತು ಪಾರ್ಶ್ವೋನ್ನತಿಯನ್ನು L ಅಂತ ತಗೊಂಡ್ರೆ ಈ ಸಂಬಂಧವನ್ನು, ನಾನೀಗ ಹೇಳಿದ ಸಂಬಂಧವನ್ನು ಹೇಗೆ ಬರೆಯೋದು ಹೇಳಿ? ಎಕ್ಸ್ ಭಾಗಿಸು 360 ಸಮ R ಭಾಗಿಸು L ಆಗಿರ್ತದೆ. ಹಾಗೆ ಇದರಲ್ಲಿ ನಿಮಗೆ ಯಾವುದಾದರೂ 2 ಅಳತೆಗಳು ಗೊತ್ತಾದ್ರೆ 3ನೇ ಅಳತೆಯನ್ನು ನೀವು ಕಂಡುಹುಡುಕಬಹುದು. ಇಂಥ ಲೆಕ್ಕಗಳನ್ನು ನೀವು ಕಳೆದ ವಿಡಿಯೋದಲ್ಲಿ ಮಾಡಿದ್ದೀರಿ, ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಹಾಗೆ ಈ ಕ್ಲಾಸಿನಲ್ಲಿ ನಾವು ವೃತ್ತ ಪಿರಮಿಡ್ಡಿನ ವಕ್ರಮಯಿ ವಿಸ್ತೀರ್ಣದ ಕುರಿತು ಕಲಿಯೋದು. ಏನು ವಕ್ರಮಯಿ ವಿಸ್ತೀರ್ಣ ಅಂತ ಹೇಳಿದ್ರೆ, ಒಂದು ವೃತ್ತ ಪಿರಮಿಡ್ಡಿನ ಓರೆಯಾದ ಆ ಮುಖವನ್ನು ನಾವೇನು ಅಂತ ಹೇಳೋದು? ಅದರ ವಕ್ರಮಯಿ ವಿಸ್ತೀರ್ಣ ಅಂತ. ಉಳಿದ ಚೌಕ ಪಿರಮಿಡ್ಡಿಗೆಲ್ಲ ಪಾರ್ಶ್ವಮುಖಗಳು ಏನಾಗಿರ್ತದೆ? ಸಮಪಾರ್ಶ್ವ ತ್ರಿಕೋನ ಆಗಿರ್ತದೆ. ಆದರೆ ವೃತ್ತ ಪಿರಮಿಡ್ಡಿಗೆ ಬರುವಾಗ ಅದು ಏನಾಗಿರುವುದಿಲ್ಲ? ತ್ರಿಕೋನಾಕೃತಿಯಲ್ಲಿ ಇರುವುದಿಲ್ಲ. ನಾವು ವೃತ್ತ ಸ್ತಂಭದಲ್ಲಿ, ನೀವು ಇದನ್ನು 9ನೇ ಕ್ಲಾಸ್ನಲ್ಲಿ ಕಲ್ತಿದ್ದೀರಿ, ವೃತ್ತ ಸ್ತಂಭದ ವಕ್ರಮಯಿ ವಿಸ್ತೀರ್ಣ ಅಂತ ಹೇಳುವುದನ್ನು ಹೇಗೆ ನೀವು ಕಲ್ತದ್ದು? ಅದನ್ನು ನಾವು ಬಿಡಿಸಿಟ್ರೆ, ವೃತ್ತಸ್ತಂಭವನ್ನು ಬಿಡಿಸಿಟ್ರೆ ಏನಾಗ್ತದೆ? ಅದು ಒಂದು ಆಯತ ಬರ್ತದೆ. ಆಗ ಆ ಆಯತದ ವಿಸ್ತೀರ್ಣವೇ ವೃತ್ತಸ್ತಂಭದ ಏನಾಗಿರುತ್ತದೆ? ವಕ್ರಮಯಿ ವಿಸ್ತೀರ್ಣ ಆಗುತ್ತದೆ. ಅದೇ ರೀತಿಯಲ್ಲಿ ಯಾವುದೇ ಒಂದು ವೃತ್ತ ಪಿರಮಿಡ್ ಅನ್ನು ನೀವು ತೆಗೆದುಕೊಂಡ್ರು, ಆ ವೃತ್ತ ಪಿರಮಿಡ್ಡಿನ ವಕ್ರಮಯಿ ವಿಸ್ತೀರ್ಣ ಅಂತ ಹೇಳೋದು, ಆ ಪಿರಮಿಡ್ ಅನ್ನು ರಚಿಸಲು ನೀವು
ಉಪಯೋಗಿಸಿದ ಸೆಕ್ಟರಿನ ವಿಸ್ತೀರ್ಣವೇ ಆಗಿರುತ್ತದೆ. ಇನ್ನು ನಾವು ಆ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯಬಹುದು? ಒಂದು ಲೆಕ್ಕ ಹೇಳ್ತೇನೆ, ನಾನು ಬರ್ಕೊಳ್ಳಿ. ತ್ರಿಜ್ಯ 8 ಸೆಂಟಿಮೀಟರ್ ಮತ್ತು ಪಾರ್ಶ್ವೋನ್ನತಿ 30 ಸೆಂಟಿಮೀಟರ್ ಆಗಿರುವ ವೃತ್ತ ಪಿರಮಿಡ್ಡಿನ ಆಕೃತಿಯಲ್ಲಿರುವ ಒಂದು ಟೋಪಿಯನ್ನು ನಿರ್ಮಿಸಲು ಎಷ್ಟು ಚದರ ಸೆಂಟಿಮೀಟರ್ ಕಾಗದ ಬೇಕಾಗಬಹುದು? ನಾವು ಟೋಪಿಯನ್ನು ತಯಾರಿಸಬೇಕಾದ್ರೆ ಎಷ್ಟು ಕಾಗದ ಬೇಕು ಅಂತ ಕೇಳಿ. ಟೋಪಿ ವೃತ್ತ ಪಿರಮಿಡ್ಡಿನ ಆಕೃತಿಯಲ್ಲಿ ಉಂಟು. ಆಗ ವೃತ್ತ ಪಿರಮಿಡ್ಡಿನ ವಕ್ರಮಯ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕು. ಪ್ರಶ್ನೆ ಕಾಣ್ತಾ ಉಂಟು ನಿಮಗೆ ಬೋರ್ಡಲ್ಲಿ. ಪಾದದ ತ್ರಿಜ್ಯ ಎಷ್ಟು ಅಂತ ಕೊಟ್ಟಿದ್ದಾರೆ? 8 ಅಂತ ಕೊಟ್ಟಿದ್ದಾರೆ. ಪಾರ್ಶ್ವೋನ್ನತಿ 30 ಅಂತ ಕೊಟ್ಟಿದ್ದಾರೆ. ನಾವು ಕಂಡುಹುಡುಕಬೇಕಾದದ್ದು ಈ ಪಿರಮಿಡ್ ಅನ್ನು ರಚಿಸಲು ಬೇಕಾದ ಕಾಗದದ ವಿಸ್ತೀರ್ಣ ಅಂತ ಹೇಳಿದ್ರೆ ಪಿರಮಿಡ್ಡಿನ ವಕ್ರಮಯ ವಿಸ್ತೀರ್ಣ. ಆಗ ವಕ್ರಮಯ ವಿಸ್ತೀರ್ಣ ಅಂತ ಹೇಳಿದ್ರೆ ಆ ಪಿರಮಿಡ್ ಅನ್ನು ತಯಾರಿಸಲು ಉಪಯೋಗಿಸಿದ ಸೆಕ್ಟರಿನ ವಿಸ್ತೀರ್ಣ. ಸೆಕ್ಟರಿನ ವಿಸ್ತೀರ್ಣ ನಾವು 9ನೇ ಕ್ಲಾಸ್ನಲ್ಲಿ ಕಲ್ತಿದ್ದೇವೆ. ಸೆಕ್ಟರಿನ ವಿಸ್ತೀರ್ಣ ನಾವು ಕಂಡುಹುಡುಕಬೇಕು ಅಂತಿದ್ರೆ ಸೆಕ್ಟರಿನ ಕೇಂದ್ರೀಯ ಕೋನ ಗೊತ್ತಿರಬೇಕು ನಮಗೆ, ಸೆಕ್ಟರಿನ ತ್ರಿಜ್ಯ ಗೊತ್ತಿರಬೇಕು. ನಮ್ಮ ಈ ಪ್ರಶ್ನೆಯಲ್ಲಿ ಸೆಕ್ಟರ್ನ ತ್ರಿಜ್ಯ ನಮಗೆ ಗೊತ್ತುಂಟು. ಎಷ್ಟು? ಸೆಕ್ಟರ್ನ ತ್ರಿಜ್ಯವೇ ಅಲ್ಲೋ ಪಿರಮಿಡ್ಡಿನ ಏನಾಗಿ ಬರುವುದು? ಪಾರ್ಶ್ವೋನ್ನತಿಯಾಗಿ ಬರುವುದು. ಹಾಗೆ ಇಲ್ಲಿ ಪಾರ್ಶ್ವೋನ್ನತಿ 30 ಅಂತ ಕೊಟ್ಟಿದ್ದಾರೆ. ಆಗ ಸೆಕ್ಟರಿನ ತ್ರಿಜ್ಯ 30 ಅಂತ ಆಯ್ತು. ಅದರ ಅರ್ಥ 30 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತದಿಂದ ಈ ಸೆಕ್ಟರ್ ಅನ್ನು ತುಂಡು ಮಾಡಿ ತೆಗೆಯಲಾಗಿದೆ. ಇನ್ನು ನಮಗೆ ಸೆಕ್ಟರಿನ ಕೇಂದ್ರೀಯ ಕೋನ ಗೊತ್ತಾದರೆ ಆ ಸೆಕ್ಟರಿನ ವಿಸ್ತೀರ್ಣ ಕಂಡು ಹುಡುಕಬಹುದು. ನಾನು ಈ ಕ್ಲಾಸಿನ ಆರಂಭದಲ್ಲೇ ನಿಮಗೊಂದು ವಿಷಯ ಹೇಳಿದೆ. ಒಂದು ಸೆಕ್ಟರಿನ ಕೇಂದ್ರೀಯ ಕೋನವು 360ರ ಎಷ್ಟು ಭಾಗವಾಗಿರುತ್ತದೋ ಆ ಸೆಕ್ಟರ್ ಅನ್ನು ಉಪಯೋಗಿಸಿ ತಯಾರಿಸಿದ ವೃತ್ತ ಪಿರಮಿಡ್ಡಿನ ತ್ರಿಜ್ಯವು ಪಾರ್ಶ್ವೋನ್ನತಿಯ ಅಷ್ಟೇ ಭಾಗವಾಗಿರ್ತದೆ. ಆಗ ನಮ್ಮ ಈ ಪ್ರಶ್ನೆಯಲ್ಲಿ ನೀವು ನೋಡಿ, ನಮಗೆ ಕೇಂದ್ರೀಯ ಕೋನವನ್ನು ಸುಲಭದಲ್ಲಿ ಕಂಡುಹುಡುಕಬಹುದು. ಅಥವಾ ಕೇಂದ್ರೀಯ ಕೋನವು 360ರ ಎಷ್ಟು ಭಾಗ ಅಂತ ಕಂಡುಹುಡುಕಬಹುದು. ನಮಗಿಲ್ಲಿ ವಿಸ್ತೀರ್ಣ ಕಂಡುಹುಡುಕಬೇಕು ಅಂತೇಳಿ ಆದರೆ ಕೇಂದ್ರೀಯ ಕೋನದ ಅಳತೆಯನ್ನು ಕಂಡುಹುಡುಕಬೇಕು ಅಂತಿಲ್ಲ. ಕೇಂದ್ರೀಯ ಕೋನವು 360ರ ಎಷ್ಟು ಭಾಗವಾಗಿದೆ ಅಂತ ತಿಳಿದ್ರೆ ಸಾಕು. ಯಾಕೆಂದ್ರೆ ನಿಮಗೆ ಸ್ವಲ್ಪ ಮುಂದೆ ಹೋದಾಗ ಗೊತ್ತಾಗ್ತದೆ. ಆಗ ಇಲ್ಲಿ ನೋಡಿ, ನಮ್ಮ ಈ ಪ್ರಶ್ನೆಯಲ್ಲಿ ತ್ರಿಜ್ಯ 6 8 ಸೆಂಟಿಮೀಟರ್, ಪಾರ್ಶ್ವೋನ್ನತಿ L 30 ಸೆಂಟಿಮೀಟರ್, R/L 8/30. ಇದನ್ನು ನಮಗೆ ಸರಳಗೊಳಿಸಬಹುದು. 15ನೇ 4. ಇದರ ಅರ್ಥ ಸೆಕ್ಟರಿನ ಕೇಂದ್ರೀಯ ಕೋನವು 360ರ 15ನೇ 4 ಭಾಗವಾಗಿದೆ. ಇನ್ನು ನಾವು ಸೆಕ್ಟರ್ನ ವಿಸ್ತೀರ್ಣ ಕಂಡು ಹುಡುಕಬಹುದು. ನಾವು ಸೆಕ್ಟರ್ ಅನ್ನು ಯಾವ ವೃತ್ತದಿಂದ ತುಂಡು ಮಾಡಿ ತೆಗೆದದ್ದು ಹೇಳಿ ನೋಡುವ. ಇಲ್ಲಿ ಸೆಕ್ಟರಿನ ತ್ರಿಜ್ಯ ನಮಗೆ ಗೊತ್ತುಂಟು 30. ಆಗ 30 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತದಿಂದ ಈ ಸೆಕ್ಟರ್ ಅನ್ನು ತುಂಡು ಮಾಡಿ ತೆಗೆದಿದ್ದಾರೆ. ಸೆಕ್ಟರಿನ ಕೇಂದ್ರೀಯ ಕೋನವು 360ರ ಎಷ್ಟು ಭಾಗ? 15ನೇ 4 ಭಾಗ. ಸೆಕ್ಟರಿನ ವಿಸ್ತೀರ್ಣ 15ನೇ 4 ಗುಣಿಸು 15
ವೃತ್ತದ ವಿಸ್ತೀರ್ಣ ಸಮ 15ನೇ 4 ಗುಣಿಸು, ಇಲ್ಲಿ ವೃತ್ತದ ತ್ರಿಜ್ಯ ಅಂತ ಹೇಳೋದು ಪಿರಮಿಡ್ಡಿನ ಪಾರ್ಶ್ವೋನ್ನತಿ ಅಲ್ಲ, ಹಾಗೆ ಇದನ್ನು ನಾವಿಲ್ಲಿ ಬರುವ ಪೈ ಎಲ್ ಸ್ಕ್ವೇರ್ ಸಮ 15ನೇ 4 ಗುಣಿಸು ಪೈ ಗುಣಿಸು 30ರ ವರ್ಗ. 30ರ ವರ್ಗವನ್ನು 30 ಗುಣಿಸಿ ಏನು ಬರೆಯುವುದು, ನಮಗೆ 30 ಬರೆಯುವುದು. ಆಮೇಲೆ ಇಲ್ಲಿ ಛೇದದಲ್ಲಿ 15 ಉಂಟು, ಆಗ ಒಂದು 30 15ರಿಂದ ಭಾಗಿಸಿದ್ರೆ 2 ಬರ್ತದೆ. ಹಾಗೆ ಏನು ಬರ್ತದೆ ಅಂತ ಹೇಳಿದ್ರೆ 15ನೇ 4 ಗುಣಿಸು ಪೈ ಗುಣಿಸು 30 ಗುಣಿಸು 30 ಸಮ, ಈ 30 15ರಿಂದ ಭಾಗಿಸಿದ್ರೆ 2 ಬರ್ತದೆ, ಸಮ 4 ಗುಣಿಸು ಪೈ ಗುಣಿಸು 2 ಗುಣಿಸು 30. 2 ಗುಣಿಸು 30 ಹೇಳಿದ್ರೆ 60 ಆಯಿತು. 60 ಗುಣಿಸು 4 ಅಂತ ಹೇಳಿದ್ರೆ 6 4 24 ಆಯಿತು, ಆಗ 240 ಆಯಿತು, ಸಮ 240 ಪೈ ಚದರ ಸೆಂಟಿಮೀಟರ್. ಹಾಗೆ ನಮ್ಮ ಹತ್ರ ಕೇಳಿದ್ದವರು ಏನು, ವಕ್ರಮಯಿ ವಿಸ್ತೀರ್ಣ ಎಷ್ಟು ಎಷ್ಟು ವಕ್ರಮಯಿ ವಿಸ್ತೀರ್ಣ, ಸೆಕ್ಟರಿನ ವಿಸ್ತೀರ್ಣವೇ ಪಿರಮಿಡ್ಡಿನ ವಕ್ರಮಯಿ ವಿಸ್ತೀರ್ಣ. ಆಗ ಆ ಪ್ರಶ್ನೆಯಲ್ಲಿ ಪಿರಮಿಡ್ ಅನ್ನು ತಯಾರಿಸಲು ಎಷ್ಟು ಚದರ ಮೀಟರ್ ಕಾಗದ ಬೇಕು ಅಂತ ಹೇಳಿದ್ರೆ, ಪಿರಮಿಡ್ ಅನ್ನು ತಯಾರಿಸಲು 240 ಪೈ ಚದರ ಸೆಂಟಿಮೀಟರ್ ಕಾಗದ ಬೇಕು. ಆಗ ಪ್ರಶ್ನೆಯಲ್ಲಿ ಹೇಳಿದಾಗೆ ಟೋಪಿಯನ್ನು ನಿರ್ಮಿಸಲು ನಮಗೆ 240 ಪೈ ಚದರ ಸೆಂಟಿಮೀಟರ್ ಕಾಗದ ಬೇಕು. ನಮ್ಮ ಈ ಲೆಕ್ಕದಲ್ಲಿ ಇಲ್ಲಿ ಪಾದದ ತ್ರಿಜ್ಯ 8, ಪಾರ್ಶ್ವೋನ್ನತಿ 30. ಆಗ ನಾವು ಹೇಳಿದೆವು ಪಿರಮಿಡ್ ಅನ್ನು ತಯಾರಿಸಲು ಬೇಕಾದ ಸೆಕ್ಟರಿನ ಕೇಂದ್ರೀಯ ಕೋನವು 360ರ ಎಷ್ಟು ಭಾಗವಾಗಿದೆಯೋ ವೃತ್ತ ಪಿರಮಿಡ್ಡಿನ ಪಾದದ ತ್ರಿಜ್ಯವು ಪಾರ್ಶ್ವೋನ್ನತಿಯ ಅಷ್ಟೇ ಭಾಗವಾಗಿದೆ ಅಂತೇಳಿ. ಪಿರಮಿಡ್ಡಿನ ಕೇಂದ್ರೀಯ ಕೋನವು 360ರ ಎಷ್ಟು ಭಾಗ ಆಗಿದೆ ಅಂತ ಹೇಳಿದ್ರೆ ನಾವು ಏನು ನೋಡಿದ್ರೆ ಸಾಕು, ಪಾದದ ತ್ರಿಜ್ಯ ಭಾಗಿಸು ಪಾರ್ಶ್ವೋನ್ನತಿ. ಇನ್ನು ನಮಗೆ ಕೇಂದ್ರೀಯ ಕೋನವು ಎಷ್ಟು ಅಂತ ಬೇಕು ಅಂತಿದ್ರೆ ಗುಣಿಸು ಏನು ಮಾಡಿದ್ರೆ ಸಾಕು, 360 ಮಾಡಿದ್ರೆ ಸಾಕು. ಒಂದು ಪ್ರಶ್ನೆಯಲ್ಲಿ ಪಾರ್ಶ್ವೋನ್ನತಿಯನ್ನು ಎಲ್ ಅಂತ ಕೊಟ್ಟಿದ್ದಾರೆ, ಪಾದದ ತ್ರಿಜ್ಯ 6 ಅಂತ ಕೊಟ್ಟಿದ್ದಾರೆ ಅಂತ ಇಟ್ಟುಕೊಳ್ಳಿ. ಈ 2 ಅಳತೆಗಳು ಸಿಕ್ಕಿದ ಕೂಡಲೇ ನಮಗೆ ಹೇಳಬಹುದು ಸೆಕ್ಟರಿನ ಕೇಂದ್ರೀಯ ಕೋನವು ಎಷ್ಟಾಗಿರ್ತದೆ ಅಂತ ಹೇಳಿದ್ರೆ 6/L ಗುಣಿಸು 360. ಸರಿಯಲ್ವ? 6/L ಗುಣಿಸು 360. ಮತ್ತೆ ಇಲ್ಲಿ ನಾವು ನೋಡಿ ವಿಸ್ತೀರ್ಣವನ್ನು ಕಂಡುಹುಡುಕುವಾಗ ನಾವೇನು ಮಾಡಿದೆವು, ನಾವು ಈ ಮೊದಲಿನ ಲೆಕ್ಕಲ್ಲೇ ಮಾಡಿದ್ದೇವೆ. ಸೆಕ್ಟರಿನ ವಿಸ್ತೀರ್ಣ ಸಮ 8/30 ಗುಣಿಸು ವೃತ್ತದ ವಿಸ್ತೀರ್ಣ. ಸೆಕ್ಟರಿನ ವಿಸ್ತೀರ್ಣ ಅಂತ ಹೇಳಿದರೆ ವಕ್ರಮಯ್ಯ ವಿಸ್ತೀರ್ಣ. ಪಿರಮಿಡ್ಡಿನ ವಕ್ರಮಯ ವಿಸ್ತೀರ್ಣ ಅಂತ ಹೇಳಿದರೆ ಪಿರಮಿಡ್ ಅನ್ನು ರಚಿಸಲು ಉಪಯೋಗಿಸಿದ ವೃತ್ತದ ವಿಸ್ತೀರ್ಣದ R/L ಭಾಗವಾಗಿದೆ. ಪಿರಮಿಡ್ಡಿನ ಪಾದದ ತ್ರಿಜ್ಯ R ಅಂತ ತಗೊಳ್ಳುವ, ಪಾರ್ಶ್ವೋನ್ನತಿ L ಅಂತ ತಗೊಳ್ಳುವ. ಆಗ ವಕ್ರಮಯ ವಿಸ್ತೀರ್ಣ ಸಮ R/L ಗುಣಿಸು ಪಿರಮಿಡ್ ಅನ್ನು ರಚಿಸಲು ಉಪಯೋಗಿಸಿದ ಸೆಕ್ಟರ್ ಅನ್ನು ಯಾವ ವೃತ್ತದಿಂದ ನಾವು ತುಂಡು ಮಾಡಿ ತೆಗೆದಿದ್ದೇವೋ ಆ ವೃತ್ತದ ವಿಸ್ತೀರ್ಣ.
ಆ ವೃತ್ತದ ವಿಸ್ತೀರ್ಣ ನಾವು ಕಂಡು ಹುಡುಕಬೇಕಂತಿದ್ರೆ ಆ ವೃತ್ತದ ನಮಗೇನು ಗೊತ್ತಿರಬೇಕು? ತ್ರಿಜ್ಯ ಗೊತ್ತಿರಬೇಕು. ವೃತ್ತದ ತ್ರಿಜ್ಯ ಎಷ್ಟು ಅಂತ ಕೇಳಿದರೆ ಸೆಕ್ಟರ್ನ ತ್ರಿಜ್ಯ ಅಲ್ವೋ? ಸೆಕ್ಟರ್ನ ತ್ರಿಜ್ಯವೇ ಅಲ್ವೋ ಪಿರಮಿಡ್ಡಿನ ಪಾರ್ಶ್ವೋನ್ನತಿ. ಆಗ ಪಿರಮಿಡ್ಡಿನ ಪಾರ್ಶ್ವೋನ್ನತಿ ಏನು ಅಂತ ಆಯ್ತು? ಎಲ್ ಅಂತ ನಾವು ತಕೊಂಡ ಕೂಡಲೇ ವೃತ್ತದ ತ್ರಿಜ್ಯವು ಎಲ್ಲ ಆಯ್ತು. ಆಗ ವೃತ್ತದ ವಿಸ್ತೀರ್ಣ ಏನಾಯ್ತು ಹೇಳಿ? ಪೈ ಎಲ್ ಸ್ಕ್ವೇರ್. ಆಗ ಪಿರಮಿಡ್ಡಿನ ವಕ್ರಮೈ ವಿಸ್ತೀರ್ಣ ಸಮ ಆರ್ ಭಾಗಿಸು ಎಲ್ ಗುಣಿಸು ಪೈ ಎಲ್ ಸ್ಕ್ವೇರ್. ಅಂಶದಲ್ಲಿಯೂ ಛೇದದಲ್ಲಿಯೂ ಒಂದೊಂದು ಎಲ್ ಉಂಟು, ಅದನ್ನು ನಾವು ಬಿಟ್ಟರೆ ಬರೆಯುವಾಗ ಏನು ಸಿಗ್ತದೆ ಮೇಲೆ? ಆರ್ ಗುಣಿಸು ಪೈ ಎಲ್ ಸಮ ಪೈ ಆರ್ ಎಲ್. ಆಗ ವಕ್ರಮೈ ವಿಸ್ತೀರ್ಣ ಅಂತ ಹೇಳೋದು ಪಾದದ ತ್ರಿಜ್ಯ ಮತ್ತು ಪಾರ್ಶ್ವೋನ್ನತಿಯ ಗುಣಲಬ್ಧದ ಪೈ ಮಡಿಯಾಗಿದೆ. ಇನ್ನೊಂದು ಹೇಳಿಬಿಡುವುದು ಏನು ಅಂತ ಹೇಳಿದ್ರೆ, ಇನ್ನೊಂದು ಸಣ್ಣ ಸಂಬಂಧ ಹೇಳ್ತೇನೆ. ಪಾದದ ತ್ರಿಜ್ಯ ಆರ್ ಆದ್ರೆ ಪಾದದ ಸುತ್ತಳತೆ ಎಷ್ಟಾಯ್ತು ಹೇಳಿ? ತ್ರಿಜ್ಯ ಆರ್ ಆದ್ರೆ ಸುತ್ತಳತೆ ಅಂತ ಹೇಳೋದು 2 ಪೈ ಆರ್. ಸುತ್ತಳತೆಯ ಅರ್ಧ ಎಷ್ಟು ಹೇಳಿ? ಸುತ್ತಳತೆಯ ಅರ್ಧ ಅಂತ ಹೇಳೋದು 2 ಪೈ ಆರ್ ಭಾಗಿಸು 2 ಸಮ ಪೈ ಆರ್. ಇಲ್ಲಿ ನಮ್ಮ ಈ ಪ್ರಶ್ನೆಯಲ್ಲಿ ಪೈ ಆರ್ ಗುಣಿಸು ಎಲ್ ಅಂತ ನಾವು ಬರೆಯುವ. ಏನು ಪೈ ಆರ್ ಅಂತ ಹೇಳಿದ್ರೆ? ಪಾದದ ಸುತ್ತಳತೆಯ ಅರ್ಧ. ಎಲ್ ಅಂತ ಹೇಳಿದ್ರೆ ಪಾರ್ಶ್ವೋನ್ನತಿ. ಹಾಗೆ ಇನ್ನೊಂದು ರೀತಿಯಲ್ಲಿ ಹೇಳಬಹುದು, ಒಂದು ವೃತ್ತ ಪಿರಮಿಡ್ಡಿನಲ್ಲಿ ವಕ್ರಮೈ ವಿಸ್ತೀರ್ಣ ಅಂತ ಹೇಳಿದ್ರೆ ಪಾದದ ಸುತ್ತಳತೆಯ ಅರ್ಧ ಮತ್ತು ಪಾರ್ಶ್ವೋನ್ನತಿಯ ಗುಣಲಬ್ಧವಾಗಿದೆ. ಇನ್ನು ಇಲ್ಲಿಗೆ ನೀವು ನೋಡಿ, ಮೇಲೆ ನಿಮಗೊಂದು ವೃತ್ತ ಪಿರಮಿಡ್ಡಿನ ಒಂದು ಚಿತ್ರ ಕಾಣ್ತದೆ. ಆ ಪಿರಮಿಡ್ಡಿನ ಒಳಭಾಗದಲ್ಲಿ ಒಂದು ಲಂಬಕೋನ ತ್ರಿಕೋನ ಕಾಣ್ತದ ನಿಮಗೆ. ಅದರಲ್ಲಿ ಆ ಲಂಬಕೋನ ತ್ರಿಕೋನದಲ್ಲಿ ಲಂಬಭುಜಗಳು ಯಾವುದೆಲ್ಲ ಅಂತ ಹೇಳಬಹುದನ್ನು? ಒಂದು ಲಂಬಭುಜ ಅಂತ ಹೇಳುವುದು ಪಾದದ ಮಧ್ಯಬಿಂದು ಹೇಳಿದ್ರೆ ಪಾದ ವೃತ್ತ ಅಲ್ಲೋ, ಆಗ ವೃತ್ತದ ಕೇಂದ್ರ. ಒಂದು ಭುಜ ಅಂತ ಹೇಳುವುದು ಆ ಕೇಂದ್ರದಿಂದ, ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿರುವ ಒಂದು ಬಿಂದುವಿಗಿರುವ ದೂರ. ಇದನ್ನೆಲ್ಲ ನಾವು ವೃತ್ತದ ತ್ರಿಜ್ಯ ಅಂತ ಹೇಳೋದು. ಆಗ ಲಂಬಭುಜಗಳಲ್ಲಿ ಒಂದು ಭುಜ ಪಾದದ ತ್ರಿಜ್ಯ. ಇನ್ನೊಂದು ಲಂಬಭುಜ ನೋಡಿ, ಪಾದದ ಕೇಂದ್ರ, ವೃತ್ತ ಕೇಂದ್ರದಿಂದ ಎಲ್ಲಿಗಿರುವ ದೂರ? ಶೀರ್ಷಕ್ಕಿರುವ ದೂರ. ಆಗ ಪಾದದ ಕೇಂದ್ರದಿಂದ ಶೀರ್ಷಕ್ಕಿರುವ ದೂರವನ್ನು ನಾವು ಪಿರಮಿಡ್ಡಿನಲ್ಲಿ ಏನು ಅಂತ ಕರೆಯೋದು ಹೇಳಿ? ಪಿರಮಿಡ್ಡಿನ ಎತ್ತರ ಅಂತ ಕರೆಯೋದು. ಹಾಗೆ ಇಲ್ಲಿ ಇನ್ನೊಂದು ಲಂಬಭುಜ ಏನಾಯಿತು? ಪಿರಮಿಡ್ಡಿನ ಎತ್ತರ ಆಯಿತು. ಇನ್ನೊಂದು ಗೆರೆ ನಿಮ್ಗೆ ಕಾಣ್ತದೆ, ಎಲ್ಲಿಂದ ಎಲ್ಲಿಗಿರುವ ಗೆರೆ ಹೇಳಿ? ಅದು ಪಿರಮಿಡ್ಡಿನ ಶೀರ್ಷದಿಂದ ಪಾದದ ಮೇಲಿರುವ ಒಂದು ಬಿಂದುವಿಗಿರುವ ದೂರ. ಇದನ್ನು ನಾವು ಪಿರಮಿಡ್ಡಿನ ಏನು ಅಂತ ಕರೆಯೋದು? ಪಾರ್ಶ್ವೋನ್ನತಿ ಅಂತ ಕರೆಯೋದು. ಆಗ ಒಂದು ವೃತ್ತ ಪಿರಮಿಡ್ಡಿನಲ್ಲಿ ಪಾದದ ತ್ರಿಜ್ಯ, ಪಿರಮಿಡ್ಡಿನ ಉನ್ನತಿ ಮತ್ತು ಪಾರ್ಶ್ವೋನ್ನತಿ ಇವು ಮೂರು ಸೇರಿ ಒಂದು ಲಂಬಕೋನ ತ್ರಿಕೋನವನ್ನು ಉಂಟು ಮಾಡ್ತದೆ. ಇಲ್ಲೊಂದು ಹಸಿರಾಗಿ ನಿಮಗೆ ಕಾಣುವ ತ್ರಿಕೋನದಲ್ಲಿ ನಾನು ಹೇಳಿದ ಈ ಭಾಗಗಳಿರೋದು ಲಂಬಭುಜಗಳು, ಪಾದದ ತ್ರಿಜ್ಯ ಮತ್ತು ಪಿರಮಿಡ್ಡಿನ ಉನ್ನತಿ. ಅದರ ಕರ್ಣ ಅಂತ ಹೇಳೋದು ಪಿರಮಿಡ್ಡಿನ ಪಾರ್ಶ್ವೋನ್ನತಿ. ಇನ್ನು ನೋಡಿ, ಈ ಪಿರಮಿಡ್ ಅನ್ನು ನಾವು ದೊಡ್ಡದು ಚಿಕ್ಕದು ಮಾಡಬಹುದು ನೋಡಿ. ಈ ದೊಡ್ಡದು ಚಿಕ್ಕದು ಮಾಡುವಾಗ ಹೆಚ್ಚು ಅದರ ಅಳತೆಯನ್ನು ಹೆಚ್ಚು ಕಡಿಮೆ ಮಾಡುವಾಗ ಇಲ್ಲಿ ನಾನು ಹೇಳಿದ ಈ ತ್ರಿಕೋನದಲ್ಲಿ ಭುಜಗಳು ಬದಲಾಗ್ತದ ನೋಡಿ? ಇಲ್ಲ. ಆಗ ನಾವು ಏನು ಹೇಳಬಹುದು? ಎಲ್ಲಾ ತ್ರಿಕೋನಗಳಲ್ಲಿ, ಎಲ್ಲಾ ಪಿರಮಿಡ್, ವೃತ್ತ ಪಿರಮಿಡ್ಗಳಲ್ಲೂ ಕೂಡ ಪಾದದ ತ್ರಿಜ್ಯ,
ಪಿರಮಿಡ್ಡಿನ ಉನ್ನತಿ ಮತ್ತು ಪಾರ್ಶ್ವೋನ್ನತಿ ಸೇರಿ ಒಂದು ಲಂಬಕೋನ ತ್ರಿಕೋನವನ್ನು ಉಂಟು ಮಾಡ್ತದೆ. ಆಗ ಇದರಲ್ಲಿ ನಾವು ಸಣ್ಣ ಕ್ಲಾಸಲ್ಲಿ ಕಲ್ತಿದ್ದೇವೆ, ಲಂಬಕೋನ ತ್ರಿಕೋನ ಅಂತ ಹೇಳುವಾಗ ಪೈಥಾಗೋರಸನ ಸಿದ್ಧಾಂತ ಉಪಯೋಗಿಸಬಹುದು. ಯಾವುದಾದ್ರೂ ಎರಡು ಭುಜ ಗೊತ್ತಾದ ಕೂಡಲೇ ಇನ್ನೊಂದು ಭುಜವನ್ನು ಕಂಡುಹಿಡಿಯಬಹುದು. ನಮಗೆ ಆ ಮೂರು ಅಳತೆಯನ್ನು, ಒಂದನ್ನು ಪಾರ್ಶ್ವೋನ್ನತಿಯನ್ನು ಎಲ್ ಅಂತೇಳಿಯೋ, ಪಾದದ ತ್ರಿಜ್ಯವನ್ನು ಆರ್ ಅಂತೇಳಿಯೋ, ಉನ್ನತಿಯನ್ನು ಎಚ್ ಅಂತ ತಕೊಂಡ್ರೆ ಇಲ್ಲಿ ಎಲ್ ಸ್ಕ್ವೇರ್ ಸಮ ಎಚ್ ಸ್ಕ್ವೇರ್ ಕೂಡಿಸು ಆರ್ ಸ್ಕ್ವೇರ್ ಆಗಿರ್ತದೆ. ಅದೇ ಎಚ್ ಸ್ಕ್ವೇರ್ ಸಮ ಎಲ್ ಸ್ಕ್ವೇರ್ ಕಳೆ ಆರ್ ಸ್ಕ್ವೇರ್ ಆಗಿರುತ್ತದೆ. ಮತ್ತೆ ಮೂರನೆಯದು ನಮಗೆ ಬರೆಯುವುದು ಆರ್ ಸ್ಕ್ವೇರ್ ಸಮ ಎಲ್ ಸ್ಕ್ವೇರ್ ಕಳೆ ಎಚ್ ಸ್ಕ್ವೇರ್. ಇದನ್ನು ಉಪಯೋಗಿಸಿ ಯಾವುದಾದ್ರು ಎರಡು ಅಳತೆಗಳು ಕೊಟ್ಟಿದ್ರೆ ಮೂರನೇ ಅಳತೆಯನ್ನು ಕಂಡುಹಿಡಿಯಬೇಕು. ಇನ್ನು ಟೆಕ್ಸ್ಟ್ ಪುಸ್ತಕದಲ್ಲಿ ಕೆಲವು ಲೆಕ್ಕಗಳನ್ನು, ಅಭ್ಯಾಸ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಒಂದನೆಯದನ್ನು ಪ್ರಶ್ನೆಯಲ್ಲಿ ಕಾಣ್ತಾ ಉಂಟು, ಓದಿ. ಪಾದದ ತ್ರಿಜ್ಯ 12 ಸೆಂಟಿಮೀಟರ್ ಮತ್ತು ಪಾರ್ಶ್ವೋನ್ನತಿ 25 ಸೆಂಟಿಮೀಟರ್ ಆಗಿರುವ ಒಂದು ವೃತ್ತ ಪಿರಮಿಡ್ಡಿನ ವಕ್ರಮಯಿ ವಿಸ್ತೀರ್ಣವೆಷ್ಟು? ಈಗಾಗಲೇ ನಾವು ಹೇಳಿದೆವು, ವಕ್ರಮಯಿ ವಿಸ್ತೀರ್ಣ ಅಂತ ಹೇಳೋದು ಪೈ ಗುಣಿಸು ಆರ್ ಗುಣಿಸು ಎಲ್, ಪೈ ಆರ್ ಎಲ್ ಅಂತ ಹೇಳಿದ್ರೆ ಪಿರಮಿಡ್ಡಿನ ಪಾರ್ಶ್ವೋನ್ನತೆಯನ್ನು ಮತ್ತು ತ್ರಿಜ್ಯವನ್ನು ಗುಣಿಸಿ ಸಿಕ್ಕಿದ ಗುಣಲಬ್ಧಕ್ಕೆ ಪೈಯಿಂದ ಗುಣಿಸಿದರೆ ಆಯಿತು. ಇಲ್ಲಿ ಆ ಎರಡು ಅಳತೆಗಳನ್ನು ನಮಗೆ ಕೊಟ್ಟಿದ್ದಾರೆ. ತ್ರಿಜ್ಯವನ್ನು ಕೊಟ್ಟಿದ್ದಾರೆ, ಪಾರ್ಶ್ವೋನ್ನತಿಯನ್ನು ಕೊಟ್ಟಿದ್ದಾರೆ. ತ್ರಿಜ್ಯ 12, ಪಾರ್ಶ್ವೋನ್ನತಿ 25. ಆಗ ಪಿರಮಿಡ್ಡಿನ ವಕ್ರಮಯಿ ವಿಸ್ತೀರ್ಣ ಸಮ ಪೈ ಗುಣಿಸು ಆರ್ ಗುಣಿಸು ಎಲ್. ಪೈ ಗುಣಿಸು ಆರ್ ಅಂತ ಹೇಳಿದರೆ ಪಾದದ ತ್ರಿಜ್ಯ, ಅದು 12 ಅಂತ ಕೊಟ್ಟಿದ್ದಾರೆ. ಎಲ್ ಅಂತ ಹೇಳಿದರೆ ಪಾರ್ಶ್ವೋನ್ನತಿ, ಅದು 25 ಕೊಟ್ಟಿದ್ದಾರೆ. 12 ಮತ್ತು 25 ಗುಣಿಸಿದ್ರೆ 12 ಗುಣಿಸಿ 25 ಅಂತ ಹೇಳಿದ್ರೆ 300 ಆಯಿತು. ಆಗ 300 ಪೈ ಚದರ ಸೆಂಟಿಮೀಟರ್. ಪೇಜ್ ನಂಬರ್ 199ರಲ್ಲಿರುವ ಅಭ್ಯಾಸ ಪ್ರಶ್ನೆ, ಎರಡನೇ ಪ್ರಶ್ನೆ. ಪ್ರಶ್ನೆ ಇನ್ನೊಮ್ಮೆ ಓದಿಕೊಳ್ಳಿ. ಪಾದದ ತ್ರಿಜ್ಯ 30 ಸೆಂಟಿಮೀಟರ್ ಮತ್ತು ಉನ್ನತಿ 40 ಸೆಂಟಿಮೀಟರ್ ಆಗಿರುವ ವೃತ್ತ ಪಿರಮಿಡ್ಡಿನ ಹೊರಮೈ ವಿಸ್ತೀರ್ಣವೆಷ್ಟು? ಪಾದದ ತ್ರಿಜ್ಯ 30 ಅಂತ ಕೊಟ್ಟಿದ್ದಾರೆ, ಉನ್ನತಿ 40 ಸೆಂಟಿಮೀಟರ್ ಅಂತ ಹೇಳಿ ನಾವು ಕಂಡುಹುಡುಕಬೇಕಾದದ್ದು ವೃತ್ತ ಪಿರಮಿಡ್ಡಿನ ಹೊರಮೈ ವಿಸ್ತೀರ್ಣ. ವಕ್ರಮೈ ವಿಸ್ತೀರ್ಣದ ಜೊತೆಗೆ ಪಾದದ ವಿಸ್ತೀರ್ಣವನ್ನು ಕೂಡ ನಾವು ಸೇರಿಸಿಬಿಟ್ರೆ ಪಿರಮಿಡ್ಡಿನ ಹೊರಮೈ ವಿಸ್ತೀರ್ಣ ಆಯಿತು. ಹಾಗೆ ಇಲ್ಲಿ ನಾವು ಎರಡು ವಿಷಯವನ್ನು ಕಂಡುಹುಡುಕಬೇಕು. ಒಂದು ವಕ್ರಮೈ ವಿಸ್ತೀರ್ಣ ಕಂಡುಹುಡುಕಬೇಕು, ಇನ್ನೊಂದು ಪಾದದ ವಿಸ್ತೀರ್ಣ ಕಂಡುಹುಡುಕಬೇಕು. ಪಾದದ ತ್ರಿಜ್ಯ ಅವರು ಕೊಟ್ಟಿದ್ದಾರೆ ನಮಗೆ 30 ಅಂತ. ಕೂಡಲೇ ನಮಗೆ ಏನು ಕಂಡುಹುಡುಕಬಹುದು? ಪಾದದ ವಿಸ್ತೀರ್ಣ ಕಂಡುಹುಡುಕಬಹುದು. ಎಷ್ಟು ಪಾದದ ವಿಸ್ತೀರ್ಣ? ಪೈ ಗುಣಿಸು ಆರ್ ಸ್ಕ್ವೇರ್ ಸಮ ಪೈ ಗುಣಿಸು 30ರ ವರ್ಗ ಸಮ 900 ಪೈ ಚದರ ಸೆಂಟಿಮೀಟರ್. ಆಗ ಪಾದದ ವಿಸ್ತೀರ್ಣ ಸಿಕ್ಕಿತು. ಇನ್ನು ನಾವು ಯಾವುದನ್ನು ಕಂಡುಹುಡುಕಬೇಕು? ವಕ್ರಮೈ ವಿಸ್ತೀರ್ಣ ಕಂಡುಹುಡುಕಬೇಕು. ವಕ್ರಮೈ ವಿಸ್ತೀರ್ಣ ಅಂತ ಹೇಳಿದ್ರೆ ಏನು? ಪಾದದ ತ್ರಿಜ್ಯ ಮತ್ತು ಪಾರ್ಶ್ವೋನ್ನತಿಯ ಗುಣಲಬ್ಧಕ್ಕೆ ಪೈಯಿಂದ ಗುಣಿಸಬೇಕು. ಆಗ ನಮಗೆ ಪಾರ್ಶ್ವೋನ್ನತಿ ಗೊತ್ತಿರಬೇಕು. ಇಲ್ಲಿ ಪಾರ್ಶ್ವೋನ್ನತಿ ಕೊಡಲಿಲ್ಲ, ಅದರ ಬದಲಿಗೆ ಉನ್ನತಿಯು ಕೊಟ್ಟಿದ್ದಾರೆ, ಪಾದದ ತ್ರಿಜ್ಯವೂ ಕೊಟ್ಟಿದ್ದಾರೆ. ಆಗ ಉನ್ನತಿ ಮತ್ತು ಪಾದದ ತ್ರಿಜ್ಯ ಸಿಕ್ಕಿದ್ರೆ ನಮಗೆ ಏನು ಮಾಡಬಹುದು? ಪಾರ್ಶ್ವೋನ್ನತಿಯನ್ನು ಕಂಡುಹುಡುಕಬೇಕು. ಆಗ ನಾವು ಮೊದಲಿಗೆ ಏನು ಕಂಡುಹುಡುಕುವ? ಪಾರ್ಶ್ವೋನ್ನತಿ. ಪಾರ್ಶ್ವೋನ್ನತಿ ಸಮ
ಉನ್ನತಿಯ ವರ್ಗ ಕೂಡಿಸು ತ್ರಿಜ್ಯದ ವರ್ಗ h² ಕೂಡಿಸು r² ಸಮ ಪಾರ್ಶ್ವೋನ್ನತಿಯ ವರ್ಗ ಸಮ ಉನ್ನತಿಯ ವರ್ಗ ಕೂಡಿಸು ತ್ರಿಜ್ಯದ ವರ್ಗ. ಉನ್ನತಿ 40 ಕೊಟ್ಟಿದ್ದಾರೆ, ಆಗ 40ರ ವರ್ಗ ಕೂಡಿಸು ತ್ರಿಜ್ಯ 30 ಕೊಟ್ಟಿದ್ದಾರೆ, 30ರ ವರ್ಗ. 4ರ ವರ್ಗ 16, ಆಗ 40ರ ವರ್ಗ ಎಷ್ಟಾಯಿತು? 1600 ಆಯಿತು. 3ರ ವರ್ಗ 9, ಆಗ 30ರ ವರ್ಗ 900. ಇದನ್ನು ಕೂಡಿಸಿದ್ರೆ 2500. ಈ 2500 ಅಂತ ಹೇಳೋದು ಪಾರ್ಶ್ವೋನ್ನತಿಯ ವರ್ಗ. ಆಗ ಪಾರ್ಶ್ವೋನ್ನತಿ ಸಮ 2500ರ ವರ್ಗಮೂಲ. 25ರ ವರ್ಗಮೂಲ ನಮ್ಗೆ ಗೊತ್ತುಂಟು 5. ಆಗ 2500ರ ವರ್ಗಮೂಲ ಎಷ್ಟು? 5 ಹೇಳಿದ್ರೆ ವೃತ್ತ ಪಿರಮಿಡ್ಡಿನ ಪಾರ್ಶ್ವೋನ್ನತಿಯು 50 ಆಯಿತು, 50 ಸೆಂಟಿಮೀಟರ್. ಇನ್ನು ನಮಗೆ ವಕ್ರಮಯ ವಿಸ್ತೀರ್ಣ ಕಂಡುಹಿಡಿಯಬೇಕು. ವಕ್ರಮಯ ವಿಸ್ತೀರ್ಣ ಸಮ π ಗುಣಿಸು r ಗುಣಿಸು l ಆಯಿತು, ಸಮ π ಗುಣಿಸು ಪಾದದ ತ್ರಿಜ್ಯ 30, l ಅಂತ ಹೇಳಿದ್ರೆ ಪಾರ್ಶ್ವೋನ್ನತಿ 50 ಸಮ 30 ಗುಣಿಸು 50, 3 ಗುಣಿಸು 5 ಅಂತ ಹೇಳಿದ್ರೆ 15 ಆಯಿತು. ಆಗ 30 ಗುಣಿಸು 50 ಅಂತ ಹೇಳಿದ್ರೆ 1500 π ಚದರ ಸೆಂಟಿಮೀಟರ್. ವಕ್ರಮಯ ವಿಸ್ತೀರ್ಣವು ಸಿಕ್ಕಿತು, ಪಾದದ ವಿಸ್ತೀರ್ಣವು ಸಿಕ್ಕಿತು. ಆಗ ಹೊರಮಯ ವಿಸ್ತೀರ್ಣ ಸಮ ವಕ್ರಮಯ ವಿಸ್ತೀರ್ಣ ಕೂಡಿಸು ಪಾದದ ವಿಸ್ತೀರ್ಣ. ವಕ್ರಮಯ ವಿಸ್ತೀರ್ಣ 1500 π, ಪಾದದ ವಿಸ್ತೀರ್ಣ 900 π. 1500 π ಮತ್ತು 900 π ಅನ್ನು ನಾವು ಕೂಡಿಸಿದರೆ 2400 π ಚದರ ಸೆಂಟಿಮೀಟರ್. ಮುಂದಿನ ಲೆಕ್ಕ ನೋಡಿ, ಪೇಜ್ ನಂಬರ್ 199ರಲ್ಲಿರುವ 3ನೇ ಲೆಕ್ಕ. ಪ್ರಶ್ನೆಯನ್ನೊಮ್ಮೆ ಕಾಣ್ತಾ ಉಂಟು, ಓದಿ. ವೃತ್ತ ಪಿರಮಿಡ್ಡಿನ ಆಕೃತಿಯಲ್ಲಿರುವ ಒಂದು ಹೂದಾನಿಯ ಪಾದದ ವ್ಯಾಸ 10 ಸೆಂಟಿಮೀಟರ್ ಮತ್ತು ಉನ್ನತಿ 12 ಸೆಂಟಿಮೀಟರ್ ಆಗಿದೆ. ಇಂತಹ 10,000 ಹೂದಾನಿಗಳ ಹೊರಭಾಗವನ್ನು ಪೂರ್ತಿಯಾಗಿ ಬಣ್ಣದ ಕಾಗದದಿಂದ ಅಂಟಿಸಬೇಕು. ಒಂದು ಹೂದಾನಿಯ ಬಣ್ಣದ ಕಾಗದಕ್ಕೆ 20 ರೂಪಾಯಿ ಬೆಲೆಯಾದರೆ ಒಟ್ಟು ಎಷ್ಟು ರೂಪಾಯಿ ಖರ್ಚಾಗಬಹುದು? ನೋಡಿ, ಅವರು ಹೇಳಿದ ಹೂದಾನಿ ತರ ಉಂಟು. ಹಾಗೆ ಇದಕ್ಕೆ ಯಾವ ಭಾಗಕ್ಕೆ ನಾವು ಬಣ್ಣದ ಕಾಗದ ಮುಚ್ಚಬೇಕು? ಈ ಹೊರ ಭಾಗಕ್ಕೆ ಫುಲ್, ಈ ಭಾಗಕ್ಕೆ ಫುಲ್ ಪೂರ್ಣವಾಗಿ ಏನ್ ಮಾಡಬೇಕು? ನಾವು ಕಾಗದ ಅಂಟಿಸಬೇಕು, ಬಣ್ಣದ ಕಾಗದ ಅಂತ ಹೇಳಿದ್ರೆ ಇದೊಂದು ವೃತ್ತ ಪಿರಮಿಡ್ ಅಲ್ಲೋ. ಆಗ ಈ ವೃತ್ತ ಪಿರಮಿಡ್ಡಿನ ವಕ್ರಮಯ ವಿಸ್ತೀರ್ಣದಷ್ಟು ಭಾಗಕ್ಕೆ ನಾವು ಕಾಗದ ಅಂಟಿಸಬೇಕು. ಇಲ್ಲಿ ಅಳತೆಗಳೆಲ್ಲ ಕೊಟ್ಟು ನಮಗೆ ಸೆಂಟಿಮೀಟರ್ನಲ್ಲಿ, ಆದರೆ ತಗಲುವ ಖರ್ಚನ್ನು ಹೇಳಿದ್ದು ಮೀಟರ್ಗಳಲ್ಲಿ. ಆಗ ನಾವು ಮೊದಲಿಗೆ ಎಲ್ಲ ಸೆಂಟಿಮೀಟರ್ ತೆಗೆದುಕೊಂಡು ಆಮೇಲೆ ಅದನ್ನು ಮೀಟರಿಗೆ ಏನು ಬದಲಾಯಿಸೋದು. ಈಗ ಇಲ್ಲಿ ನಮಗೆ ನಾವು ಈ ಹೂದಾನಿಯ ಒಂದು ಹೂದಾನಿಯ ವಕ್ರಮಯ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. π ಗುಣಿಸು 6 ಗುಣಿಸು l π 6. ಉದಾನಿಯ ಪಾದದ ತ್ರಿಜ್ಯ ಗೊತ್ತಿರಬೇಕು ನಮಗೆ, ಉದಾನಿಯ ಪಾರ್ಶ್ವೋನ್ನತಿ ಗೊತ್ತಿರಬೇಕು. ಇದರಲ್ಲಿ ಪಾದದ ತ್ರಿಜ್ಯ ಗೊತ್ತುಂಟು 6 ಅಂತ ಹೇಳೋದು.
ಅದು 10/2 ಸಮ 5 ಸೆಂಟಿಮೀಟರ್ ಆಯಿತು. ಪಾದದ ತ್ರಿಜ್ಯ 5 ಸೆಂಟಿಮೀಟರ್ ಆಯಿತು. ಇನ್ನು ಉನ್ನತಿ ಕೊಟ್ಟಿದ್ದಾರೆ h ಸಮ 12 ಸೆಂಟಿಮೀಟರ್. ಆಗ ಪಾರ್ಶ್ವೋನ್ನತಿ L ಸಮ √h ಉನ್ನತಿಯ ವರ್ಗ ಕೂಡಿಸು ತ್ರಿಜ್ಯದ ವರ್ಗ ಸಮ ಉನ್ನತಿಯ ಅಂತ ಹೇಳಿದ್ರೆ 12, 12ರ ವರ್ಗ ಕೂಡಿಸು 5ರ ವರ್ಗ ಸಮ 12ರ ವರ್ಗ 144, 5ರ ವರ್ಗ 25. ಇದೆರಡನ್ನು ಕೂಡಿಸಿದ್ರೆ 169 ಸಮ 13 ಸೆಂಟಿಮೀಟರ್ ಆಗಿದೆ. ಹೇಳಿದ್ರೆ ಹೂದಾನಿಯ ಪಾರ್ಶ್ವೋನ್ನತಿ ಅಂತ ಹೇಳೋದು 13. ಆಗ ವಕ್ರಮೈ ವಿಸ್ತೀರ್ಣ ಸಮ π ಗುಣಿಸು ತ್ರಿಜ್ಯ 5 ಗುಣಿಸು ಪಾರ್ಶ್ವೋನ್ನತಿ 13 ಸಮ 13 ಗುಣಿಸು 5 ಅಂತ ಹೇಳಿದ್ರೆ 65 ಬರ್ತದೆ. ಆಗ 65 ಏನಾಯಿತು π ಆಯಿತು. ಚದರ ಸೆಂಟಿಮೀಟರ್. ಇದು ಒಂದು ಹೂದಾನಿಗೆ ಇಷ್ಟು ಚದರ ಸೆಂಟಿಮೀಟರ್ ಬಣ್ಣದ ಕಾಗದ ಬೇಕು ಅಂಟಿಸಬೇಕಿದ್ರೆ ಸುತ್ತ. ಇಂಥದ್ದು ಎಷ್ಟು ಹೂದಾನಿಗಳುಂಟು? 10,000 ಉಂಟು. ಆಗ 10,000 ಹೂದಾನಿಗಳ ಒಟ್ಟು ವಕ್ರಮೈ ವಿಸ್ತೀರ್ಣ ಸಮ 65 π ಗುಣಿಸು 10,000 ಇಷ್ಟು ಸಮ 5 ಚದರ ಸೆಂಟಿಮೀಟರ್. ಇಷ್ಟು ಚದರ ಸೆಂಟಿಮೀಟರ್ ನಮಗೆ ಕಾಗದ ಬೇಕು. ಪ್ರಶ್ನೆಯಲ್ಲಿ ಒಂದು ಚದರ ಮೀಟರ್ ಕಾಗದದ ಬೆಲೆಯನ್ನು 20 ರೂಪಾಯಿ ಅಂತ ಹೇಳಿದ್ರು. ಆಗ ಇದು ಚದರ ಸೆಂಟಿಮೀಟರ್ನಲ್ಲಿರೋದು. ಚದರ ಸೆಂಟಿಮೀಟರ್ನಲ್ಲಿದ್ದ ಈ ಕಾಗದದ ಅಳತೆಯನ್ನು ನಾವು ಚದರ ಮೀಟರಿಗೆ ಬದಲಾಯಿಸಬೇಕು. ಆಗ ಇದೇ ಅಧ್ಯಾಯದಲ್ಲಿ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಚದರ ಸೆಂಟಿಮೀಟರ್ನಲ್ಲಿದ್ದದನ್ನು ಚದರ ಮೀಟರಿಗೆ ಬದಲಾಯಿಸಿದ್ದೇವೆ. ಏನು ಮಾಡಿದ್ದೇವೆ? ನೆನಪು ಮಾಡಿಕೊಳ್ಳಿ. 10,000ದಿಂದ ಏನು ಮಾಡಿದ್ದೇವೆ? ಭಾಗಿಸಿದ್ದೇವೆ. ಹಾಗೆ ಇಲ್ಲಿಯೂ ಕೂಡ ನಮಗೆ ಏನು ಮಾಡಬಹುದು? 10,000ದಿಂದ ಇದನ್ನು ಭಾಗಿಸಿದಾಗ ಅದೇನಾಯಿತು? ಚದರ ಮೀಟರ್ ಆಯಿತು. ಆಗ ಇಲ್ಲೇ ಬರೀತೇನೆ ನಾನು ಸಮ π ಭಾಗಿಸು 10,000 ಇಷ್ಟು ಚದರ ಮೀಟರ್. ಇಲ್ಲಿ 4 0ಗೆ 4 0 ಹೋಯಿತು. ಆಗ 65 π ಚದರ ಮೀಟರ್. ಇಲ್ಲೇನು ಮಾಡಬೇಕು? ನಾವು ಪೈಯಿಂದ ಗುಣಿಸಿ ಬರೀಬೇಕು. ಪೈಯ ಸರಿಸುಮಾರು ಬೆಲೆ ನಮ್ಗೆ ಗೊತ್ತುಂಟು. 2 ಸ್ಥಾನಕ್ಕೆ ನಾವು ತಕೊಂಡ್ರೆ ಪೈಯ ಸರಿಸುಮಾರು ಬೆಲೆ 3.14. ಹಾಗೆ ಇದೇನಾಯ್ತು ಹೇಳಿ? ಸಮ 65 ಗುಣಿಸು 3.14 ಸಮ ಚದರ ಮೀಟರ್. ಇನ್ನು ಒಂದು ಚದರ ಮೀಟರಿಗೆ 20 ರೂಪಾಯಿ ಅಂತೆ. 204 ಚದರ ಮೀಟರ್
ಬಣ್ಣದ ಕಾಗದಕ್ಕೆ ಎಷ್ಟು ಖರ್ಚಾದೀತು ಅಂತ ಕೇಳಿದರೆ ಏನು ಮಾಡಿದರೆ ಸಾಕು, ತಗಲುವ ಖರ್ಚು ಸಮ 204 ಗುಣಿಸು 20. ಖರ್ಚು ಸಮ 204 ಗುಣಿಸು 20 ಸಮ 4080. ಉದಾಹರಣೆಯನ್ನು ಒಟ್ಟು ಬಣ್ಣದ ಕಾಗದದಿಂದ ಮುಚ್ಚಲು ಬೇಕಾದ ತಗಲುವ ಖರ್ಚು ಅಂತ ಹೇಳೋದು 4080. ಪೇಜ್ ನಂಬರ್ 20ರಲ್ಲಿ ಒಂದು ಲೆಕ್ಕ ಉಂಟು, ಅದನ್ನೊಮ್ಮೆ ಓದಿ, ಬೋರ್ಡಲ್ಲಿ ಕಾಣ್ತದೆ. ಒಂದು ಅರ್ಧ ವೃತ್ತವನ್ನು ಭಾಗಿಸಿ ನಿರ್ಮಿಸುವ ವೃತ್ತ ಪಿರಮಿಡ್ಡಿನ ವಕ್ರಮಯಿ ವಿಸ್ತೀರ್ಣವು ಅದರ ಪಾದದ ವಿಸ್ತೀರ್ಣದ 2 ಮಡಿಯಾಗಿದೆ ಎಂದು ಸಾಧಿಸಿರಿ. ಇಲ್ಲಿ ಈ ತರದ ಲೆಕ್ಕವನ್ನು ಕಳೆದ ವಿಡಿಯೋದಲ್ಲಿ ನೀವು ನೋಡಿದಿರಿ. ಏನು ನೋಡಿದಿರಿ ಹೇಳಿ? ಒಂದು ಅರ್ಧ ವೃತ್ತವನ್ನು ನೀವು ಭಾಗಿಸಿ ಒಂದು ವೃತ್ತ ಪಿರಮಿಡ್ ಅನ್ನು ತಯಾರಿಸುವುದಾದರೆ ಆ ವೃತ್ತ ಪಿರಮಿಡ್ಡಿನಲ್ಲಿ ಪಾರ್ಶ್ವೋನ್ನತಿಯ ಸರಿ ಅರ್ಧ ಆಗಿರ್ತದೆ. ಯಾವುದು? ಪಾದದ ತ್ರಿಜ್ಯ. ಅಥವಾ ಪಾದದ ತ್ರಿಜ್ಯದ ಇಮ್ಮಡಿ ಏನಾಗಿರ್ತದೆ? ಪಾರ್ಶ್ವೋನ್ನತಿ. ಇದು ನೀವು ಸರಿಯಾಗಿ ಅವರು ಕಳೆದ ಕ್ಲಾಸ್ನಲ್ಲಿ ಮಡಚಿ ಎಲ್ಲ ತೋರಿಸಿದರೆ ಅರ್ಧ ವೃತ್ತ ಆದರೆ ಎಷ್ಟು ಭಾಗ ಆಗಿರುತ್ತದೆ. ಯಾಕೆಂದರೆ ಕೇಂದ್ರೀಯ ಕೋನ 360ರ ಅರ್ಧವಾಗಿರ್ತದೆ. ಆಗ ಪಾದದ ತ್ರಿಜ್ಯವು ಪಾರ್ಶ್ವೋನ್ನತಿಯ ಅರ್ಧ ಆಗಿರ್ತದೆ. ಇಲ್ಲಿ ನಮ್ಮ ಈ ಪ್ರಶ್ನೆಯಲ್ಲಿ ಪಾದದ ತ್ರಿಜ್ಯವು R, ಪಿರಮಿಡ್ಡಿನ ಪಾದದ ತ್ರಿಜ್ಯ R ಮತ್ತು ಪಾರ್ಶ್ವೋನ್ನತಿ L ಅಂತ ನಾವು ತೆಗೆದುಕೊಂಡ್ರೆ L ಸಮ 2R ಆಗಿರ್ತದೆ. ಪಾರ್ಶ್ವೋನ್ನತಿಯು ಪಾದದ ತ್ರಿಜ್ಯದ 2 ಮಡಿಯಾಗಿರ್ತದೆ. ಈಗ ವಕ್ರಮಯಿ ವಿಸ್ತೀರ್ಣ. ವಕ್ರಮಯಿ ವಿಸ್ತೀರ್ಣ ಸಮ ಪೈ ಗುಣಿಸು ಪಾದದ ತ್ರಿಜ್ಯ ಗುಣಿಸು ಪಾರ್ಶ್ವೋನ್ನತಿ. ಪೈ ಗುಣಿಸು ಪಾದದ ತ್ರಿಜ್ಯ ಗುಣಿಸು ಪಾರ್ಶ್ವೋನ್ನತಿ ಸಮ ಪೈ ಗುಣಿಸು ಪಾದದ ತ್ರಿಜ್ಯ R. ಆಮೇಲೆ L ಸಮ ನಾವೇನು ಅಂತ ನಮ್ಮ ಈ ಪ್ರಶ್ನೆಯಲ್ಲಿ L ಸಮ ಏನಾಗಿರ್ತದೆ? 2R ಆಗಿರ್ತದೆ. ಆಗ ಎಲ್ಲಿರುವಲ್ಲಿ ನಾನೇನು ಬರೀತೇನೆ? 2R ಸಮ ಪೈ ಗುಣಿಸು 6 ಗುಣಿಸು 2R ಅಂತ ಹೇಳಿದ್ರೆ 6 ಮತ್ತು 6 ಸೇರುವಾಗ 6 ಸ್ಕ್ವೇರ್ ಆಯಿತು. ಆಗ ಇದು 2 ಪೈ R ಸ್ಕ್ವೇರ್. ವಕ್ರಮಯಿ ವಿಸ್ತೀರ್ಣ ಸಮ 2 ಪೈ R ಸ್ಕ್ವೇರ್. ಏನು ಈ ಪೈ R ಸ್ಕ್ವೇರ್ ಅಂತ ಹೇಳಿದ್ರೆ? ಪೈ R ಸ್ಕ್ವೇರ್ ಅಂತ ಹೇಳಿದ್ರೆ R ತ್ರಿಜ್ಯವಾಗಿರುವ ವೃತ್ತದ ವಿಸ್ತೀರ್ಣ. ಆಗ ಪಿರಮಿಡ್ಡಿನ ಪಾದದ ವಿಸ್ತೀರ್ಣ ಎಷ್ಟಾಯಿತು? ಪೈ R ಸ್ಕ್ವೇರ್ ಆಯಿತು. ಆಗ ಇದನ್ನು ನಮ್ಗೆ ಏನು ಬರೆಯಬಹುದು? 2 ಗುಣಿಸು ಪಾದದ ವಿಸ್ತೀರ್ಣ. ಈಗ ನೋಡಿ, ವಕ್ರಮಯಿ ವಿಸ್ತೀರ್ಣ ಸಮ 2 ಗುಣಿಸು ಪಾದದ ವಿಸ್ತೀರ್ಣ ಅಥವಾ ವಕ್ರಮಯಿ ವಿಸ್ತೀರ್ಣವು ಪಾದದ ವಿಸ್ತೀರ್ಣದ 2 ಮಡಿಯಾಗಿದೆ. ಈ ನಿಬಂಧನೆ ಯಾವಾಗ ಸರಿಯಾಗುವುದು ಅಂತ ಹೇಳಿದ್ರೆ ಏನಾಗಿರಬೇಕು? ನೀವು ಅರ್ಧ ವೃತ್ತದಿಂದ ನೀವೇನು ತಯಾರು ಮಾಡಬೇಕು? ಪಿರಮಿಡ್ ಅನ್ನು ತಯಾರಿಸಿದ್ರೆ ಆ ಪಿರಮಿಡ್ಡಿನಲ್ಲಿ ಪಾದದ ವಿಸ್ತೀರ್ಣದ 2 ಮಡಿಯಾಗಿರ್ತದೆ ವಕ್ರಮಯಿ. ಆಗ ಇಲ್ಲಿಯವರೆಗೆ ಈ ಕ್ಲಾಸನ್ನು ಕೇಳಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.